ತಾಲೂಕಿನ ಬೆಳವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಾದಿ ಚುನಾವಣೆಗೆ ಭಾರಿ ಪೈಪೋಟಿ ನಡುವೆ ಅಂತಿಮವಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕಾವೇರಮ್ಮ ಅವರು 7 ಮತಗಳನ್ನು ಗಳಿಸಿಕೊಳ್ಳುವ ಮುಖಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಾನ್ಯ ಯಡಿಯೂರಪ್ಪಾಜಿಗೆ, ಮಾನ್ಯ ಯಡಿಯೂರಪ್ಪಾಜಿಗೆ, ಸಿಟಿ ರವಿ ಅವರಿಗೆ, ಸಿಟಿ ರವಿ ಅವರಿಗೆ, ಬಲೋ ಭಾರತ್ ಮಾತಾ ಕೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಸಿಟಿ ರವಿ ಅವರಿಗೆ, ಸಿಟಿ ರವಿ ಅವರಿಗೆ, ಯಡಿಯೂರಪ್ಪನವರಿಗೆ, ಈಶ್ವರಪ್ಪನವರಿಗೆ, ಭಾರತ್ ಮಾತಾ ಕಿ, ಶೋಭಾ ಕರಂದ್ಲಾಜೆ ಅವರಿಗೆ, ಭಾರತ್ ಮಾತಾ ಕಿ, ಮೋದಿಜಿ ಅವರಿಗೆ. ನೂತನ ಅಧ್ಯಕ್ಷೆ ಕಾವೇರಮ್ಮ ಮಾತನಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರ ಹಾಗೂ ಕಾರ್ಯಕರ್ತರ ಬೆಂಬಲದಿಂದ 7 ಮತಗಳು ಪಡೆದುಕೊಂಡಿದ್ದು 2 ಮತಗಳ ಅಂತರದಲ್ಲಿ ಜಯ ಸಾಧಿಸಲಾಗಿದೆ. ಗ್ರಾಮಗಳ ಮೂಲಭೂತ ಸೌಕರ್ಯಕ್ಕೆ ತೊಡಕಾಗದಂತೆ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರ ವಿಶ್ವಾಸವನ್ನು ಪರಿಗಣಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಬಿಜೆಪಿ ಪರವಾಗಿ ಕೆಲಸ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರವೀಂದ್ರ ಬೆಳವಾಡಿಯವರು ಮಾತನಾಡಿ, ಬಿಜೆಪಿ ಚುನಾವಣಾ ಬಂದ ವೇಳೆಯಲ್ಲಿ ಮಾತ್ರ ರಾಜಕಾರಣ ಮಾಡುತ್ತೇವೆ. ಅದಾದ ಬಳಿಕ ಪಕ್ಷಾತೀತವಾಗಿ ಗ್ರಾಮಗಳ ಅಭಿವೃದ್ಧಿ ಎಲ್ಲರನ್ನೂ ಒಳಗೊಂಡಂತೆ ಕಾರ್ಯನಿರ್ವಹಿಸಲು ಸಂಸ್ಕೃತಿ ಹಾಗೂ ಬದ್ಧತೆ ಬಿಜೆಪಿ ಕಲಿಸಿದೆ ಎಂದು ಹೇಳಿದರು. ಬೆಳವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ಕಾವೇರಮ್ಮನವರು ಸರ್ವಾನುಮತದಿಂದ 7-5 2 ಮತಗಳ ಅಂತರದಿಂದ ಗೆದ್ದು ಈ ಗ್ರಾಮ ಪಂಚಾಯಿತಿಯನ್ನು ಮತ್ತೆ ಬಿಜೆಪಿ ತೆಕ್ಕೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಗೆಲುವನ್ನು ಬೆಳವಾಡಿ ಗ್ರಾಮಸ್ಥರಿಗೆ, ಕಾರ್ಯಕರ್ತರಿಗೆ ಅರ್ಪಿಸ್ತೇವೆ. ಯಾಕೆ ಅಂತ ಹೇಳಿದರೆ, ನಾವು ಚುನಾವಣೆ ಬಂದಾಗ ಮಾತ್ರ ರಾಜಕಾರಣ ಮಾಡ್ತೇವೆ. ಅದಾದಮೇಲೆ ಪಕ್ಷಾತೀತವಾಗಿ ಗ್ರಾಮದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುವಂತಹ ಕೆಲಸವನ್ನು ಎಲ್ಲರನ್ನೂ ಒಳಗೊಂಡಂತೆ ಮಾಡುವಂತಹ ಸ್ವಭಾವ ಮತ್ತು ಕಲ್ಚರು ನಮ್ಮ ಪಕ್ಷ ಮತ್ತು ನಮ್ಮ ಹಿರಿಯರು ನಮಗೆ ಕಲಿಸಿದ್ದಾರೆ. ಹಾಗಾಗಿ ಕಳೆದ ಬಾರಿ ಏನೋ ನಮಗೆ ಕೆಟಗರಿ ಇಲ್ಲದೆ ನಾವು ಸೋತಿದ್ವಿ. BCMB ಕೆಟಗರಿ ನಮ್ಮ ಹತ್ರ ಇರಲಿಲ್ಲ, ಹಾಗಾಗಿ ನಾವು ಸೋತಿದ್ದು ಅಂತ ಆಯಿತು. ಅಂದರೆ ಸೋಲಿಲ್ಲ, ಅದು ಗೊತ್ತಾಯ್ತಾ. ಇವತ್ತು ಅದನ್ನು ಮತ್ತೆ ಬಿಜೆಪಿ ತೆಕ್ಕೆಗೆ ಬರೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರ ಶ್ರಮ ಹಾಗೂ ಎಲ್ಲ ಸದಸ್ಯರ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರ, ಗ್ರಾಮ ಪಂಚಾಯತ್ ಸದಸ್ಯರ ಏನು ಮತದಾನದಿಂದ ಇವತ್ತು ನಾವು ಜಯವನ್ನು ಅನುಭವಿಸಿದ್ದೇವೆ. ಇವತ್ತಿನ ನಮ್ಮ ಗೆಲುವು ಇಡೀ ನಮ್ಮ ಬೆಳವಾಡಿ ಗೆಲುವಾಗಿದೆ. ಯಾಕಪ್ಪ ಅಂದರೆ ಇದು ಕಳೆದ ಬಾರಿನೇ ನಮ್ಮ ಗೆಲುವಾಗಬೇಕಿತ್ತು. ಏನೋ ಅನಿವಾರ್ಯ ನಮ್ಮ ಕ್ಯಾಟಗರಿ ಬರದಲ್ಲೇ ದೃಷ್ಟಿಯಿಂದ ನಮ್ಮದು ಗೆಲುವಾಗಲಿಲ್ಲ. ಖಂಡಿತ ಇವತ್ತು ನಮ್ಮ ಅಧ್ಯಕ್ಷರು ಗೆದ್ದಿದ್ದಾರೆ ಕಾವೇರಮ್ಮನವರು. ಅವರು ಖಂಡಿತ ಮುಂದಿನ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾವು ಗೆಲ್ಲ ತನಕ ಮಾತ್ರ ನಮ್ಮದು ಪಕ್ಷ, ಗೆದ್ದ ಮೇಲೆ ಎಲ್ಲ ಮೆಂಬರು ಸಹ ಒಟ್ಟುಗೂಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ, ಈಗೇನು ಉಪಾಧ್ಯಕ್ಷರಾಗಿದ್ದೀವಿ ಅಂತ ನಾವೇನಿಲ್ಲ, ಅಧ್ಯಕ್ಷರಾಗಿದ್ದೀವಿ, ಅಧ್ಯಕ್ಷರಾಗಿ ಕೆಲಸ ಮಾಡಿದೀವೋ ಹಂಗೆ ಉಪಾಧ್ಯಕ್ಷರಾಗಿ ನಾವು ಇಬ್ರು ಕೆಲಸ ಮಾಡ್ತೀವಿ ಅಂತ ಈ ಗ್ರಾಮಕ್ಕೆ ಏನೇನು ಆಗ್ಬೇಕೋ ನಾವು ಮಾಡೇ ಮಾಡ್ತೀವಿ. ಅಧ್ಯಕ್ಷರಾಗಿ ಅವ್ರು ಕೂತಿದ್ದಾರೆ ಅಂತ ನಾವೇನು ಹಿಂದೆ ಹೋಗಲ್ಲ. ತಮ್ಮಯ್ಯನವ್ರ ಕಡೆಯಿಂದ ಏನೇನ್ ಬರ್ಬೇಕೋ ನಮ್ಮ ಪಂಚಾಯತಿಗೆ ನಾವು ತರಿಸೋ ಕೆಲಸಗಳನ್ನ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ BB ಧನುಕುಮಾರ್, BM ನಾಗರಾಜ್, BM ಪ್ರದೀಪ್, HS ಕಲ್ಪನಾ, ಗೌರಮ್ಮ, BB ರಂಗಸ್ವಾಮಿ, ಚಂದ್ರಮ್ಮ, ರೇಣುಕಾ, ಜಯಲಕ್ಷ್ಮಿ, GC ಪರಮೇಶ್ವರಪ್ಪ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಗ್ರಾಮಸ್ಥರಾದ ಗಂಗಾಧರಪ್ಪ, ದಾಸಾ ಬೋವಿ, ರಾಮಾ ಬೋವಿ, ಹೊನ್ನಾ ಬೋವಿ, ಶಂಕರ್ ನಾಯಕ್, PDO CS ವಿಶ್ವನಾಥಯ್ಯ ಮತ್ತಿತರರು ಹಾಜರಿದ್ದರು.